ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, ಸುಮಾರು 1,000 ಗ್ರಾಮ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಹಾಕಲು ನಮ್ಮ KEA ಕೆಲವು ತಿಂಗಳ ಹಿಂದೆಯೇ ಅಧಿಸೂಚನೆಯನ್ನು ಹೊರಡಿಸಿತ್ತು. ಇವಾಗ ಆ ಒಂದು ಅರ್ಜಿ ಹಾಕಲು ಆನ್ಲೈನ್ ಮೂಲಕ ಲಿಂಕ್ನ ಕೂಡ ಬಿಟ್ಟಿದ್ದಾರೆ. ಅಭ್ಯರ್ಥಿಗಳು ಅರ್ಜಿ ಹಾಕೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವಾಗ ಸರ್ವರ್ ಸಮಸ್ಯೆ ಮತ್ತು ನಾನಾ ಗೊಂದಲಗಳಿಗೆ ಅಭ್ಯರ್ಥಿಗಳು ಸಿಗಾಕೊಂಡಿದ್ದಾರೆ. ಅಂದರೆ ಅರ್ಜಿ ಹಾಕಲು ತೆರಳಿದಾಗ ಆ ಸರ್ವರ್ ಸಮಸ್ಯೆ, ಅಂದರೆ ಅಪ್ಲಿಕೇಶನ್ ಓಪನ್ ಆಗದೇ ಇರ್ಬೋದು, ಅಥವಾ ನೀವು ಪೇಮೆಂಟ್ ಮಾಡಿದ್ರು ಕೂಡ ಪೇಮೆಂಟ್ ಪೆಂಡಿಂಗ್ ಇದೆ ಅಂತ ತೋರಿಸೋದು. ಈ ಒಂದು ಸರ್ವರ್ ಸಮಸ್ಯೆ ಯಾಕೆ ಅಂದರೆ ಅರ್ಜಿ ಸಲ್ಲಿಸುವ ಆ ವೇಳೆಗೆ ಸುಮಾರು ಸ್ಟಾರ್ಟಿಂಗು ಓಪನಿಂಗ್ ಆಗಿರೋದ್ರಿಂದ ಲಕ್ಷಾಂತರ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಹಾಕೊಳ್ಳೋಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ಆದ್ದರಿಂದ ಈ ಒಂದು ಸರ್ವರ್ ಸಮಸ್ಯೆ ಇದೆ. ಅದರಿಂದ KEA ಅವರು ನಿಧಾನವಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೋದು. ನಾನಾ ಗೊಂದಲ ಅಂದರೆ ಬೇರೆ ನೋಡೋದಾದರೆ, ಇಲ್ಲಿ ಆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಸುಮಾರು 1,000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEAಯಿಂದ ಶುಕ್ರವಾರದಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದ್ದು, ಇಲ್ಲಿ ಅಭ್ಯರ್ಥಿಗಳಿಗೆ ಸರ್ವರ್ ಸಮಸ್ಯೆ ಎದುರಾಗಿದೆ. ಸರ್ವರ್ ಸಮಸ್ಯೆ ಅಂದರೆ ನಾನು ಈಗಾಗಲೇ ಹೇಳಿದೆ, ಸುಮಾರು ಲಕ್ಷಾಂತರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವುದರಿಂದ ಈ ಒಂದು ಸಮಸ್ಯೆ, ಯಾವುದೇ ಒಂದು ಹುದ್ದೆಗೆ ನೀವು ಅರ್ಜಿ ಹಾಕಬೇಕಾದ್ರೂ ಸಾಮಾನ್ಯವಾಗಿ ಈ ಒಂದು ಸಮಸ್ಯೆಗೆ ಸಿಗಾಕೊಂಡಿರ್ತೀರ. ಆದ್ದರಿಂದ ಇದು ನಿಧಾನವಾಗಿ ಸಾಲ್ವ್ ಆಗುತ್ತೆ. ಅದೇ ರೀತಿ PUC ತತ್ಸಮಾನ ಶೈಕ್ಷಣಿಕ ಅರ್ಹತೆ ಹೊಂದಿದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ತಿಂಗಳ ಹಿಂದೆಯೇ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಆದರೆ ತಾಂತ್ರಿಕ ಕಾರಣಗಳಿಂದ ಅರ್ಜಿ ಸಲ್ಲಿಕೆ ಮುಂದೂಡಲಾಗಿತ್ತು. ಅಂದರೆ ಈಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅದರದೇ ಆದಂತಹ ಅಪ್ಲಿಕೇಶನ್ನ ಬಿಡಬೇಕಾಗುತ್ತೆ. ಆ ಒಂದು ಅಪ್ಲಿಕೇಶನ್ ತಯಾರಿ ವೇಳೆ ತಾಂತ್ರಿಕ ಒಂದು ತೊಂದರೆ ಆಗಿರುತ್ತೆ. ಆ ಕಾರಣಗಳಿಂದ ಅರ್ಜಿ ಸಲ್ಲಿಕೆ ಮುಂದೂಡಲಾಗಿತ್ತು. ಇವಾಗ ವಿಳಂಬವಾಗಿ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದರೂ ಅರ್ಜಿ ಸಲ್ಲಿಸಲು ನೀಡಿರುವ ಲಿಂಕನ್ನು ಕ್ಲಿಕ್ ಮಾಡಿದರೆ ಸರ್ವರ್ ಡೌನ್ ಸಮಸ್ಯೆ ಎದುರಾಗಿರುತ್ತದೆ. ಸ್ನೇಹಿತರೆ, ನೀವು ನೈಟು ಅಥವಾ ಬೆಳಗ್ಗೆನೇ ಅರ್ಜಿಯನ್ನು ಸಲ್ಲಿಸಿದ್ರೆ ಯಾವುದೇ ಒಂದು ಸರ್ವರ್ ಡೌನ್ ಅಂತ ತೋರಿಸಲ್ಲ. ನಿಮಗೆ ತುಂಬಾ ಈಸಿಯಾಗಿ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಕೆಲವರಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮುಗಿಸಿದವರಿಗೆ ಇಲ್ಲಿ ಶುಲ್ಕ ಪಾವತಿಯಲ್ಲಿ ಸಮಸ್ಯೆಯಾಗುತ್ತಿದೆ. UPI ಮೂಲಕ ಶುಲ್ಕ ಪಾವತಿಸಿದರೂ ಬಾಕಿ ಇದೆ ಎಂಬ ಸಂದೇಶ ಬರುತ್ತಿದೆ ಎಂದು ಇಲ್ಲಿ ಅಭ್ಯರ್ಥಿಗಳು ದೂರಿದ್ದಾರೆ. ಅಂದರೆ ನೀವು ಪೇಮೆಂಟ್ ಮಾಡಿದ್ದೀರಾ, ಪೇಮೆಂಟ್ ಮಾಡಿದರೂ ಕೂಡ ಅಲ್ಲಿ ಸಕ್ಸಸ್ಫುಲ್ ತೋರಿಸಿರಲ್ಲ, ಇನ್ನು ಪೇಮೆಂಟ್ ಪೆಂಡಿಂಗ್ ಅಂತಲೇ ತೋರಿಸುತ್ತೆ. ಆದ್ದರಿಂದ ನೀವು ಅಪ್ಲಿಕೇಶನ್ ಹಾಕಿ ಸುಮಾರು 1 ಅಥವಾ 2 ದಿನ ಆದಮೇಲೆ ಈ ಒಂದು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿದರೆ ನಿಮಗೆ ಈ ಒಂದು ಅರ್ಜಿ ಶುಲ್ಕ ಸಕ್ಸಸ್ ಅಂತ ತೋರಿಸ್ಬೋದು ಸ್ನೇಹಿತರೆ. ಯಾಕಂದರೆ ತಾಂತ್ರಿಕ ಕಾರಣಗಳಿಂದ ಹೀಗೂ ಆಗ್ಬೋದು. KEA ಅವರು ಯಾವ ಥರ ಪ್ರಿಪ್ರೇಷನ್ನ ಮಾಡಿ ಈ ಒಂದು ಅರ್ಜಿ ಸಲ್ಲಿಕೆಗೆ ಲಿಂಕ್ನ ಬಿಟ್ಟಿದ್ದಾರೆ ಅಂತ ಅವರಿಗೆ ಅರ್ಥ ಆಗಬೇಕು. ಇದರಿಂದ ಸುಮಾರು ಸಾವಿರಾರು ಲಕ್ಷಾಂತರ ಅಭ್ಯರ್ಥಿಗಳಿಗೆ ತೊಂದರೆಯಾಗುತ್ತೆ. ನಮ್ಮ KEA ಅವರು ಆದಷ್ಟು ಬೇಗ ಈ ಒಂದು ಸರ್ವರ್ ಸಮಸ್ಯೆಯನ್ನು ಬಗೆಹರಿಸಲಿ, ಲಕ್ಷಾಂತರ ಮಂದಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅನುವು ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತಾ ಇದಿಷ್ಟು ಈ ಒಂದು ಹುದ್ದೆಯ ಮಾಹಿತಿಯಾಗಿತ್ತು. ಮುಂದಿನ ಹುದ್ದೆಯೊಂದಿಗೆ ಸಿಗೋಣ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.